ಹಲೋ ಸ್ನೇಹಿತರೆ, ಇವತ್ತು ನಾನು ಸೂಪರ್ ಈಸಿ ಪಾನಿಪುರಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾವು ಪಾನಿ ತಯಾರಿಸೋಣ. ಅದಕ್ಕಾಗಿ ನಾನು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ತೆಗೆದುಕೊಳ್ತಾ ಇದ್ದೀನಿ. ಜೊತೆಗೆ 2 ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಈ ಮೆಣಸಿನಕಾಯಿ ಸ್ವಲ್ಪ ಖಾರ ಇರುತ್ತೆ, ನಿಮಗೆ ಬೇಕಾದಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಹುಣಸೆ ಹಾಕ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ನಂತರ ಸ್ವಲ್ಪ ನೀರು ಹಾಕಿ ಮಿಕ್ಸಿಯಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ತೀನಿ. ಗ್ರೈಂಡ್ ಆದಮೇಲೆ ಇದನ್ನು ಚೆನ್ನಾಗಿ ಆರಿಸಬೇಕು, ಅಂದರೆ ಸ್ಟ್ರೈನ್ ಮಾಡಬೇಕು. ನಂತರ ಸ್ವಲ್ಪ ಮೆಣಸಿನ ಹುಡಿ ಮತ್ತು ಲೆಮನ್ ಜ್ಯೂಸ್ ಸೇರಿಸ್ತೀನಿ. ಈಗ ನಮ್ಮ ಫ್ರೆಶ್ ಪಾನಿ ರೆಡಿ. ಈಗ ಪೂರಿಗೆ ಬೇಕಾಗಿರುವ ಮಸಾಲೆ ಮಾಡೋಣ. ಆಲೂಗಡ್ಡೆ ತೆಗೆದುಕೊಂಡು ಕಟ್ ಮಾಡ್ತೀನಿ. ನಂತರ ಕುಕ್ಕರ್ಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ 1 ವಿಸಿಲ್ ಬರುವವರೆಗೆ ಬೇಯಿಸ್ತೀನಿ. ಸ್ನೇಹಿತರೆ, ನಾವೀಗ ಆಲೂಗಡ್ಡೆಯನ್ನು ಬೇಯಿಸಲು ಇಡ್ತಾ ಇದ್ದೇವೆ. ಈಗ ನೀವು ವಿಡಿಯೋ ನೋಡ್ತಿರುವಂತಹ ಸಂದರ್ಭದಲ್ಲಿ ವಿಡಿಯೋದ ಕೆಳಗೆ ಕಮೆಂಟ್ ಬಾಕ್ಸ್ ಇದೆ. ಕಮೆಂಟ್ ಬಾಕ್ಸಲ್ಲಿ ನೀವು ಕ್ಲಿಕ್ ಮಾಡೋದಾದರೆ ಅಲ್ಲಿ ನಿಮಗೆ ಹೈಪ್ ಅನ್ನುವ ಆಪ್ಷನ್ ಕಾಣುತ್ತೆ. ಆ ಹೈಪ್ ಬಟನ್ ಅನ್ನು ಒತ್ತಿ ದಯವಿಟ್ಟು ಈ ವಿಡಿಯೋನ ಹೈಪ್ ಮಾಡಿ ಸಹಕರಿಸಿ. ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ. ಬೇಯ್ದ ಮೇಲೆ ಸಿಪ್ಪೆ ತೆಗೆದು ಚೆನ್ನಾಗಿ ಮ್ಯಾಶ್ ಮಾಡಬೇಕು. ನಂತರ ಈರುಳ್ಳಿ ಕಟ್ ಮಾಡಿ ಈಗ ಮತ್ತೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಮೆಣಸಿನ ಹುಡಿ ಮತ್ತು ಈರುಳ್ಳಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈಗ ನಮ್ಮ ಮಸಾಲೆ ರೆಡಿ. ಈಗ ಪೂರಿ ಬಗ್ಗೆ ಹೇಳ್ತೀನಿ. ನಾನು ಇಲ್ಲಿ ರೆಡಿಮೇಡ್ ಪೂರಿ ಅಂಗಡಿಯಿಂದ ತೆಗೆದುಕೊಂಡಿದ್ದೀನಿ. ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಬೇಯಿಸಬೇಕು. ಈಗ ನಮ್ಮ ಪೂರಿ ಕೂಡ ರೆಡಿ ಆಗ್ತಾ ಇದೆ. ಅಷ್ಟೇ ಗೈಸ್, ನಮ್ಮ ಟೇಸ್ಟಿ ಪಾನಿಪುರಿ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಮತ್ತಷ್ಟು ಇಂಥ ಈಸಿ ರೆಸಿಪಿಗಳಿಗಾಗಿ ನಮ್ಮ ಚಂಚಲ್ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಬಾಕ್ಸ್ನಲ್ಲಿರುವ ಹೈಪ್ ಬಟನ್ ಅನ್ನು ಒತ್ತಿ ಈ ವಿಡಿಯೋವನ್ನು ಹೈಪ್ ಮಾಡಿ ಸಹಕರಿಸಿ.